ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ, ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಪರಿಹಾರಗಳನ್ನ ಸೂಚಿಸಿದ್ದಾರೆ ಗುರುಗಳು, ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ. ಈ ದಿನ ತಾರೀಕು 16/6/2025 ಸೋಮವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ. ಈ ದಿನ ಧನಿಷ್ಠಾ ನಕ್ಷತ್ರ. ಈ ದಿನ ಶುಭ ಕಾಲ ಬಂದು 6 ಗಂಟೆಯಿಂದ 7:30ವರೆಗೂ, ಮಧ್ಯಾಹ್ನ 3 ಗಂಟೆಯಿಂದ 4:30ವರೆಗೂ ಒಳ್ಳೆ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ ನನ್ನ ತಂದೆಯ ವಾರ ಆಗಿರೋದ್ರಿಂದ, ಅಂದರೆ ಮಲೆ ಮಹದೇಶ್ವರನ ಸೋಮವಾರ ಆಗಿರೋದ್ರಿಂದ, ವಿಶೇಷವಾಗಿರ್ತಕ್ಕಂಥ ಈ 12 ರಾಶಿಗಳಿಗೆ ಏನೇನು ಮಾಡಬೇಕು ಇವತ್ತು ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಚ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಬಂಧುಗಳೇ, ಈ ದಿನ ಮೇಷರಾಶಿಯವರಿಗೆ ಒಳ್ಳೆ ಶುಭಪ್ರದವಾಗಿರ್ತಕ್ಕಂಥ ದಿನ. ಈ ದಿನ ನೀವು ಮಾಡ್ತಕ್ಕಂಥ ಕೆಲಸ, ಸ್ಕಂದನ ಆಲಯಕ್ಕೆ ಹೋಗಿ, ಅಂದರೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ದರ್ಶನವನ್ನು ಮಾಡಿ, ಒಂದು ಸೇವೆಯನ್ನು ಮಾಡಿ, ಆ ಸ್ಕಂದನಿಗೆ ಏನು ಸಲ್ಲಿಸಬೇಕೋ ಅದನ್ನು ಇವತ್ತು ಸೇವೆಯನ್ನು ಮಾಡಿ. ಮೇಷರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು. ವೃಷಭ ರಾಶಿಯವರಿಗೆ ಈ ದಿನ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ. ತುಂಬ ಚೆನ್ನಾಗಿದೆ. ನೀವು ಮತ್ತು ತುಲಾರಾಶಿಯವರು ಇಬ್ಬರೂ ತುಂಬ ಚೆನ್ನಾಗಿ ಶುಕ್ರರ ವಾಸಸ್ಥಾನ ಇರತಕ್ಕಂಥ ದಿನ ಆಗಿರೋದ್ರಿಂದ ಲಕ್ಷ್ಮೀನಾರಸಿಂಹನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಿಥುನ ರಾಶಿಯವರಿಗೆ ಅನುಕೂಲವಾಗಿರ್ತಕ್ಕಂಥ ದಿನ. ಮಿಥುನ ರಾಶಿಯವರು ಮತ್ತು ಮೀನರಾಶಿಯವರು ನೀವಿಬ್ಬರೂ ಕೂಡ ಆ 6 ನಕ್ಷತ್ರದಲ್ಲಿರ್ತಕ್ಕಂಥವ್ರು. ಮಿಥುನ ರಾಶಿಲಿ 3 ನಕ್ಷತ್ರ, ಮೀನರಾಶಿಲಿ 3 ನಕ್ಷತ್ರದವರು. ನೀವು ದತ್ತನ ಆಲಯಕ್ಕೆ ಹೋಗಿ, ಇಲ್ಲ ಐಗ್ರೀವನ ದರ್ಶನವನ್ನು ಮಾಡಿ, ಖಂಡಿತ ಉತ್ತಮ ಫಲವನ್ನು ಕಾಣ್ತೀರಿ ನೀವು. ಕಟಕ ರಾಶಿಯವರಿಗೆ ಮನಸ್ಕಾರಕ ಚಂದ್ರ ಆಗಿರ್ತಕ್ಕಂಥದ್ದು. ಇವತ್ತು ಸಂತೋಷಭರವಾಗಿರ್ತಕ್ಕಂಥ ದಿನ. ಈ ದಿನ ನೀವು ಎಲ್ಲಾದ್ರೂ ಆ ಒಂದು ಹೆಸರು ಕಾಳನ್ನು ದಾನವಾಗಿ ಕೊಟ್ಟರೆ ಖಂಡಿತ ನಿಮ್ಗೆ ಒಳ್ಳೆಯ ಫಲವನ್ನು ಸಿಗ್ತಕ್ಕಂಥ ದಿನ. ಈ ದಿನ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ, ಅಮ್ಮನವ್ರ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಸಿಂಹರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ನಿಮಗೆ ಸೂರ್ಯ ಅಧಿಪತಿ ಆಗಿದ್ದರೂ ಕೂಡ, ಆದರೆ ಔಡುದುಂಬರ ವೃಕ್ಷವನ್ನು ದರ್ಶನ ಮಾಡೋದು ಮಾತ್ರ ಮರಿಬೇಡಿ ಈ ದಿನ ಸಿಂಹರಾಶಿಯವರು. ಇಲ್ಲ ಬನ್ನಿ ವೃಕ್ಷವನ್ನು ದರ್ಶನ ಮಾಡಿ, ಕಣ್ಣುಗೊತ್ಕೊಳ್ಳಿ, ಆಲಿಂಗನ ಮಾಡ್ಕೊಳ್ಳಿ. ಖಂಡಿತ ಕೀರ್ತಿ, ಯಶಸ್ಸು, ಲಾಭ ಸಿಗ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ನಂಬಿಕೆ ಬರ್ತಕ್ಕಂಥ ದಿನ. ಬೇರೆಯವ್ರ ಮೇಲೆ ವಿಶ್ವಾಸವನ್ನು ಇಡ್ತೀರಿ ನೀವು. ಗುರು ಸ್ಥಾನ ನಿಮಗೆ ಚೆನ್ನಾಗಿರುತ್ತೆ. ಗುರುಬಲ ನಿಮಗೆ ಪ್ರಾಪ್ತಿ ಆಗ್ತದೆ ಖಂಡಿತವಾಗೂ. ಔಡುದುಂಬರ ವೃಕ್ಷ ಇಲ್ಲ ಅಂದರೆ ದತ್ತನ ಆಲಯಕ್ಕೆ ಎಲ್ಲಾದರೂ ಹೋಗಿ ಒಂದು ಪೂಜಾ ಕೈಕರ್ಯಗಳನ್ನು ಮಾಡ್ಕೊಂಬಿಡಿ. ಹಾಗೆ ತುಲಾರಾಶಿಯವರಿಗೆ ಈ ದಿನ ಬೇರೆಯವ್ರಿಗೆ ನೀವು ಆಶ್ರಯವಾಗಿರ್ತೀರಿ, ಬೇರೆಯವ್ರಿಗೆ ಅವಲಂಬಿತರಾಗಿರ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಕೇಳ್ತಕ್ಕಂಥದ್ದು. ಈ ದಿನ ನೀವು ಏನು ಮಾಡಬೇಕು, ಲಕ್ಷ್ಮೀನಾರಸಿಂಹನ ದೇವಸ್ಥಾನದಲ್ಲಿ 1/4 kg ಅವರೇ ಬೇಳೆಯನ್ನು ದಾನವಾಗಿ ಕೊಡಿ. ಖಂಡಿತವೂ ನಿಮ್ಗೆ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಛಲದಿಂದ ಬಾಳ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ. ನೀವು ಸ್ಕಂದನ ಆಲಯಕ್ಕೆ ಹೋಗಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನುಷು ರಾಶಿಯವರಿಗೆ ಮೆಚ್ಚುಗೆ ಆಗ್ತಕ್ಕಂಥದ್ದು. ಬೇರೆಯವರಿಗೆ ಪ್ರೀತಿ ಪಾತ್ರರಾಗಿ ನಡ್ಕೊಳ್ತೀರಿ ಈ ದಿನ. ನೀವು ದತ್ತನ ಆಲಯಕ್ಕೆ ಹೋಗಿ ಬಂದರೆ ಖಂಡಿತ ನಿಮ್ಗೆ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ದಯಾಮಯವಾಗಿ ನಡ್ಕೊಳ್ತೀರಿ. ಕುಂಭ ಮತ್ತು ಮಕರ ರಾಶಿಯವರಿಗೆ ಶನಿ ಅಧಿಪತಿ ಆಗಿದ್ರು ಕೂಡ ಈ ದಿನ ದಯೆ ಕರುಣೆಯಿಂದ ತೋರಿಸ್ತೀರಿ. ಮಕರ ರಾಶಿಯವರು ನೀವು ಏನು ಮಾಡಬೇಕು ಅಂತಂದರೆ, ಆಂಜನೇಯನ ದೇವಸ್ಥಾನಕ್ಕೆ, ಮಾರುತಿ ಮಂದಿರಕ್ಕೆ ಹೋಗಿ ಕೇಸರಿಯನ್ನು ಅಣೆಗಿಡಿ, ಅಲ್ಲಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಈ ದಿನ ತುಂಬ ಚೆನ್ನಾಗುತ್ತೆ. ಕುಂಭರಾಶಿಯವರು ಉಲ್ಲಾಸಭರಿತವಾಗಿರ್ತೀರಿ. ಈ ದಿನ ತುಂಬ ಸಂತೋಷವಾಗಿ ಲವಲವಿಕೆಯಾಗಿರ್ತೀರಿ. ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಆದರೆ ನೀವು ಆಂಜನೇಯನ ದೇವಸ್ಥಾನ ಇಲ್ಲ ಶನೇಶ್ವರನ ದೇವಸ್ಥಾನಕ್ಕೆ ಒಂದು ಸರಿ ದರ್ಶನವನ್ನು ಮಾಡಿಬಿಟ್ಟು ಬನ್ನಿ. ಈ ದಿನ ತುಂಬ ಒಳ್ಳೆಯದಾಗುತ್ತೆ. ಮೀನರಾಶಿಯವ್ರಿಗಂತೂ ಈ ದಿನ ಶಾಂತಿ ಸಮಾಧಾನದಿಂದಿರಬೇಕು. ಕೆಣಕ್ತೀರಿ, ಬೇರೆಯವ್ರಿಗೆ ಗಲಾಟೆಯನ್ನು ಮಾಡ್ಕೊಳಕ್ಕೆ ಹೋಗ್ತೀರಿ. ಖಂಡಿತವಾಗೂ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಮೀನರಾಶಿಯವರು ನೀವು ಈ ದಿನ ಸ್ವಲ್ಪ ಸಮಾಧಾನವಾಗಿದ್ದುಬಿಡಿ. ಗುರು ದತ್ತಾತ್ರೇಯನ ಇಲ್ಲವೋ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ, ಯಾರು ಗುರುಗಳು ಸನ್ನಿಧಿ ಇರ್ತಾರೋ ಆ ಸನ್ನಿಧಿಗೆ ಹೋಗ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಒಂದು 10 ನಿಮಿಷ ಕುಂತಿದ್ದು ಬಂದು ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳು ಉಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರ
ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಉಧೋ ಎಲ್ಲಮ್ಮ, ಉಧೋ ಎಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾತ್ಮಲಯ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.